ಹಿಂದುಳಿದ ವರ್ಗಗಳ ನಿಗಮಗಳಿಗೆ ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವ 1600 ಕೋಟಿ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ರಾಜ್ಯದಲ್ಲಿ ಅಹಿಂದ ನೆರವಿನಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಹಿಂದುಳಿದ ವರ್ಗದವರನ್ನು ಕಡೆಗಣಿಸಿದೆ. ಗ್ಯಾರಂಟಿ ಯೋಜನೆಗಳನ್ನು ಪೂರೈಸುವ ಶಕ್ತಿ ಇಲ್ಲದೆ ಹಿಂದುಳಿದ ವರ್ಗಗಳ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ₹1,600 ಕೋಟಿ ಅನುದಾನದಲ್ಲಿ ಕೇವಲ 57.4 ಕೋಟಿ ಮಾತ್ರ ಬಿಡುಗಡೆ ಮಾಡಿ ಅನ್ಯಾಯವೆಸಗಿದ್ದಾರೆ. ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಮುಖ್ಯಮಂತ್ರಿಗಳೇ ಮೂಡ ಹಗರಣದ ಆರೋಪ ಹೊತ್ತುಕೊಂಡಿದ್ದರೂ ಅಧಿಕಾರದಲ್ಲಿ ಮುಂದುವರೆದಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದರು. ಅಲ್ಪಸಂಖ್ಯಾತರು ಕಬಳಿಸಿಕೊಂಡಿರುವ ವಕ್ಫ್ ಆಸ್ತಿಯನ್ನು ಸರ್ಕಾರ ವಶಕ್ಕೆ ಪಡೆಯಲಿ. ದೇವಸ್ಥಾನ, ಮಠದ ಆಸ್ತಿ ವಿಚಾರಕ್ಕೆ ಬಂದರೆ ತಕ್ಕ ಉತ್ತರ ನೀಡಲಿದ್ದೇವೆ ಎಂದು ರವಿ ಕಾಳಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ರಾಜ್ಯದಲ್ಲಿ ಏನು ಅಹಿಂದ ಅಂತ ಹೇಳುವಂಥ ಹಿಂದುಳಿದ ವರ್ಗಗಳ ಒಂದು ಸಹಾಯದಿಂದ ಅಧಿಕಾರಕ್ಕೆ ಬಂದಂಥ ಈ ಒಂದು ರಾಜ್ಯ ಸರ್ಕಾರ ಪೂರ್ತಿ ಸರ್ಕಾರ ಇವತ್ತು ನಿಷ್ಕ್ರಿಯವಾಗಿ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ ಇನ್ನೊಂದು ವಿಚಾರದಲ್ಲಿ ಕಡೆಗಣಿಸಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಏನೊಂದಷ್ಟು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕಾಗಿ ಬೇರೆ ಬೇರೆ ಭಾಗ್ಯಗಳನ್ನು ಘೋಷಣೆ ಮಾಡಿದರು. ಇದನ್ನು ಪೂರೈಸಲಿಕ್ಕಾಗದೆ ವಾಲ್ಮೀಕಿ ನಿಗಮ ಇರ್ಬೋದು, ಇತರ ಹಿಂದುಳಿದ ವರ್ಗಗಳ ಬೇರೆ ಬೇರೆ ಅನುದಾನವನ್ನು ಏನು ಮೀಸಲಿಡಬೇಕು ಸರ್ಕಾರ, ಇದನ್ನು ಈ ಉಚಿತ ಭಾಗ್ಯ ಯೋಜನೆಗಳಿಗೆ ಡೈವರ್ಟ್ ಮಾಡುವ ಮುಖಾಂತರ ಈ ಒಂದು ಹಿಂದುಳಿದ ವರ್ಗವನ್ನು ಕಡೆಗಣಿಸಿರುವಂಥದ್ದು, ಅವರಿಗೆ ಅನ್ಯಾಯ ಮಾಡಿರುವಂಥದ್ದು. ಇದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಬೃಹತ್ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 11,300 ಚಿಲ್ಲರೆ ಕೋಟಿ ಹಣವನ್ನು ಏನು ಹಿಂದುಳಿದ ವರ್ಗಗಳಿಗೆ ಸೀಮಿತವಾಗಿತ್ತು, ಏನು ಸರ್ಕಾರದ ಯಾವುದೇ ಒಂದು ಬಜೆಟ್ನಲ್ಲಿರ್ಬೋದು, ಯಾವುದೇ ಒಂದು ಇಲಾಖೆಗಳಲ್ಲಿ ಯಾವುದೇ ಹಣವನ್ನು ಮೀಸಲಿಡುವಾಗ 18% 22% ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಡಬೇಕಾದಂಥದ್ದು ಕ್ರಮ ಇರುವಂಥದ್ದು. ಆದರೆ ಇವರು ಏನು ಅಧಿಕಾರಕ್ಕೆ ಬರುವಾಗ ಘೋಷಣೆ ಮಾಡಿದರು, ಈ ಒಂದು ಭಾಗ್ಯಗಳನ್ನು ಪೂರೈಸೋದಕ್ಕಾಗಿ ಇವತ್ತು ಅದು ಸಮೇತ ಎಲ್ಲಿಯೂ ಸರಿಯಾಗಿ ಸಿಗ್ತಾ ಇಲ್ಲ. ಆದರೆ ಅದನ್ನು ಪೂರೈಸೋದಕ್ಕಾಗಿ ಎಲ್ಲ ಹಿಂದುಳಿದ ವರ್ಗಗಳ ನಿಗಮದ ಅನೇಕ ಯಾವುದೇ ಹಣವನ್ನು ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಯಾವುದೇ ಇಲಾಖೆಗೆ ಹೋದರೂ ಸಹ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡಿರುವಂಥದ್ದು. ಯಾಕೆಂತೇಳಿದ್ರೆ ಇವರಿಗೆ ಅದನ್ನು ಪೂರೈಸೋಕ್ಕಾಗದೆ ನೆಪವನ್ನು ಕೊಟ್ಟು ಸಾಕಷ್ಟು ಬಡವರ ಹೊಟ್ಟೆಗೊಡಿಯುವಂಥ ಪರಿಸ್ಥಿತಿಯನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಲಕ್ಷಾನುಗಟ್ಟಲೆ BPL ಕಾರ್ಡ್ಗಳನ್ನು ರದ್ದು ಮಾಡಿದೆ. ಇದು ಯಾಕೆಂತೇಳಿದ್ರೆ ಅವರಲ್ಲಿ ಆರ್ಥಿಕವಾಗಿ ಮುಗ್ಗಟ್ಟಿರುವಂಥದ್ದು, ಅವರಿಗೆ ಇದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಅದರ ಜೊತೆಯಲ್ಲೇ ನಾವೆಲ್ಲ ನೋಡಿದಾಗೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಇದರಲ್ಲಿ ನೇರವಾಗಿ ಸಚಿವರು ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿರುವಂಥದ್ದು. ಈ ರೀತಿ ಒಂದಲ್ಲ ಎರಡಲ್ಲ ಅನೇಕ ಹಗರಣಗಳಲ್ಲಿ ಸಾಬೀತಾದರೂ ಸಮೇತ ಈ ಒಂದು ಬಂಡ ಸರ್ಕಾರ, ಈ ಸಿದ್ದರಾಮಯ್ಯ ಇರ್ಬೋದು, ಸಚಿವ ನಾಗೇಂದ್ರ ಇರ್ಬೋದು, ಇತರ ಅನೇಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ VK ಲೋಕೇಶ್ ಮಾತನಾಡಿ, ದೇವರಾಜ್ ಅರಸು ನಿಗಮ ಮಂಡಳಿಗೆ 100 ಕೋಟಿ ಬಿಡುಗಡೆ ಮಾಡಬೇಕಿತ್ತು.
ಆದರೆ 50 ಕೋಟಿ ಮಾತ್ರ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಯೋಜನೆಯಡಿ ಬರುವ ವಿವಿಧ ನಿಗಮಗಳಿಗೆ ಕೇವಲ 50% ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯಡಿ ಕೂಡಲೇ ಅನುದಾನ ಒದಗಿಸಬೇಕೆಂದು ಒತ್ತಾಯಿಸಿದರು. ಹಿಂದುಳಿದ ವರ್ಗದ ನಿಗಮ ಮಂಡಳಿಗಳೇನಿದಾವೋ ಆ ನಿಗಮ ಮಂಡಳಿಗಳಿಗೆ ಏನು ಅನುದಾನ ಬಿಡುಗಡೆಯಾಗಬೇಕಿತ್ತು, ಈ ಅನುದಾನ ಬಿಡುಗಡೆ ಮಾಡೋದರಲ್ಲಿ ತಾರತಮ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದೆ. ಅದರ ವಿರುದ್ಧ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ. ಅದರ ಭಾಗವಾಗಿ ಇವತ್ತು ಮಡಿಕೇರಿಯಲ್ಲೂ ಕೂಡ, ಕೊಡಗು ಜಿಲ್ಲೆಯಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ದೇವರಾಜ ಅರಸು ನಿಗಮ ಮಂಡಳಿಯಿಂದ ಹಿಡಿದು ಕಾಡುಗೊಲ್ಲರ ನಿಗಮ ಮಂಡಳಿ ತನಕ ಬೇರೆ ಬೇರೆ ಉಪ್ಪಾರ ನಿಗಮ ಮಂಡಳಿ ಇರ್ಬೋದು, ಬೇರೆ ಬೇರೆ ನಿಗಮ ಮಂಡಳಿಗೆ ಏನು ಅನುದಾನ ಬಿಡುಗಡೆ ಮಾಡಬೇಕಿತ್ತೋ ಬಿಡುಗಡೆ ಮಾಡಿದ್ದೊಂದು, ಆದರೆ ಅದನ್ನು ಅನುಷ್ಠಾನ ಮಾಡಿದ್ದು ಮತ್ತೊಂದಾಗಿದೆ. ಈ ಹಿಂದೆ 576 ಕೋಟಿ ರೂಪಾಯಿಯನ್ನು ಈ ನಿಗಮ ಮಂಡಳಿಗೆ ಬಿಡುಗಡೆ ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ 2023-24ನಲ್ಲಿ ಬರೀ 340 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿದರೆ ಅದರ ಅರ್ಧ ಭಾಗದಷ್ಟು ಬರೀ 170 ಕೋಟಿ ರೂಪಾಯಿಯನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇಲ್ಲಿ ತನಕ ಮಾಡಿದ್ದಾರೆ. ಆದರೆ ತಕ್ಷಣ ಏನು ಇವತ್ತಿನ ಸರ್ಕಾರ ಏನಿದೆ, ಹೈಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ದೇವರಾಜ್ ನಿಗಮ ಮಂಡಳಿಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಿತ್ತು. ಆ 100 ಕೋಟಿ ರೂಪಾಯಲ್ಲಿ ಅನುಷ್ಠಾನ ಮಾಡಿದರೆ ಎಷ್ಟು ಅಂತ ಹೇಳಿದ್ರೆ 50 ಕೋಟಿ ರೂಪಾಯಿ. ವಿಶ್ವಕರ್ಮ ಇರ್ಬೋದು, ಉಪ್ಪಾರರು ಇರ್ಬೋದು, ಮಡಿವಾಳರು ಇರ್ಬೋದು, ಎಲ್ಲ ನಿಗಮ ಮಂಡಳಿಯು ಕೂಡ 50% ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ತಕ್ಷಣ ಯಾಕೆ ಈ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ, ಅರಿವು ಯೋಜನೆ ಏನಿದೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಲ್ಲಿ ಈ ಅನುದಾನವನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಇವತ್ತು ಅದಕ್ಕೂ ಕೂಡ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಅಂತ ಹೇಳಿ. ಹಾಗೆಯೇ ನಮ್ಮ ಸರ್ಕಾರ ಇದ್ದಾಗ ನಾವು ಯೋಚನೆ ಮಾಡಬೇಕು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಅಂಥೇಳಿ. ಯಾರು ಈ ವರ್ಗದಲ್ಲಿ ಹಿಂದುಳಿದ ವರ್ಗದಲ್ಲಿ ಬಡ ರೈತರು ಇದ್ದಾರೆ, 2 ಹೆಕ್ಟೇರ್ಗಿಂತ ಕಡಿಮೆ ಇರುವಂಥ ಬಡ ರೈತರು, ಅವರಿಗೆಲ್ಲವೂ ಕೂಡ ನೀರಾವರಿ ಯೋಜನೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು. ಆದರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೀ ಅರ್ಜಿ ತಗೊಳ್ತಾ ಇದ್ದಾರೆ ಹೊರತು ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ತಕ್ಷಣ ಈ ರಾಜ್ಯದ ಸಣ್ಣ ಹಿಡುವಳಿದಾರರಿಗೆ ಅನುಕೂಲವಾಗೋ ರೀತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ನಿಗದಿಪಡಿಸಿದಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕಾಗಿ ಅರಿವು ಯೋಜನೆಯಲ್ಲಿ ಏನಿದೆಯೋ ಆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕು. ಪ್ರತಿಭಟನೆಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ರು ರವೀಂದ್ರ, ಮುಖಂಡರಾದ ರವಿ ಕುಶಾಲಪ್ಪ, ಸುನಿಲ್ ಸುಬ್ರಮಣಿ, ಅನಿತಾ ಪೂವಯ್ಯ, ಮಹೇಶ್ ಜೈನಿ, ಅರುಣ್ ಕುಮಾರ್, ನಾಗೇಶ್ ಕುಂದಲ್ಪಾಡಿ, ಕನ್ನಡ ಸಂಪತ್ ಸೇರಿದಂತೆ ಮತ್ತಿತರರು ಇದ್ದರು.